ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದಂಥ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಂಥ ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ಜಾತಿ ಗಣತಿ ಬಗ್ಗೆ ಕೆಲಕಾಲ ಚರ್ಚೆ ಮಾಡಿದಂಥ ಸರ್ಕಾರ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ. ಸಚಿವರ ಅಭಿಪ್ರಾಯ ಸಂಗ್ರಹಿಸಿದ ಸಿಎಂ ಸಿದ್ದರಾಮಯ್ಯ. ಬಹುಚರ್ಚಿತ ಬಹುನಿರೀಕ್ಷಿತ ಜಾತಿ ಗಣತಿ ಸಮೀಕ್ಷೆ ವರದಿ ಕ್ಯಾಬಿನೆಟ್ ಸಭೆಯಲ್ಲಿ ಕೊನೆಗೂ ಮಂಡನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಯಿತು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ವರದಿ ಮಂಡನೆಯಾಗಿದ್ದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಏಪ್ರಿಲ್ 17ರಂದು ಮತ್ತೆ ಚರ್ಚೆ, ವರದಿ ಅನುಷ್ಠಾನಕ್ಕೆ ನಿರ್ಧಾರ. ಜಾತಿ ಗಣತಿ ವರದಿಯನ್ನ ಕಳೆದ ವರ್ಷ ಫೆಬ್ರವರಿ 29ರಂದು ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆದರೆ ಸಂಪುಟ ಸಭೆಯಲ್ಲಿ ಮಂಡನೆ ಆಗಲಿದೆ ಎಂಬ ನಿರೀಕ್ಷೆಗಳು ಈ ಹಿಂದೆ ಇದ್ವು. ಆದರೆ ಅದು ಮುಂದೂಡುತ್ತಲೇ ಬಂದಿತ್ತು. ಇಂದಿನ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದ್ರೂ ಏಪ್ರಿಲ್ 17ಕ್ಕೆ ಮತ್ತೊಂದು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಇನ್ನು ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಅಂಕಿಅಂಶ ಬಹಿರಂಗಗೊಳ್ಳದೆ ಊಹಾಪೋಹ ಮಾತನಾಡೋದು ಬೇಡ ಅಂದ್ರು. ಏಪ್ರಿಲ್ 17ರಂದು ಸಂಜೆ 4 ಗಂಟೆಗೆ ವಿಶೇಷ ಸಂಪುಟ ಸಭೆ ಇದೆ, ಅಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗಲಿಕ್ಕೆ ಅಂಶಗಳೇನಂತ ನನಗೆ ಗೊತ್ತಿಲ್ಲಲ್ಲ. ಇವತ್ತು ಸಂಪೂರ್ಣ ವರದಿಯನ್ನು ಸಚಿವ ಸಂಪುಟದ ಮುಂದೆ ಮಂಡನೆ ಮಾಡಿದ್ದಾರೆ. ಈ ಸಾರಾಂಶದ ಎಲ್ಲರೂ ಕೂಡ ಅಧ್ಯಯನ ಮಾಡಿದ ನಂತರ 17ನೇ ತಾರೀಕು 4 ಗಂಟೆಗೆ ಮತ್ತೆ ಒಂದು ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಅಲ್ಲಿವರೆಗೆ ಅದ್ರ ಬಗ್ಗೆ ಏನು ಮಾಹಿತಿ ಆಗೋದಿಲ್ಲ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಆಂತರಿಕವಾಗಿ ವಿರೋಧ ವ್ಯಕ್ತವಾಗಿದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಾಸಕ ಶಾಮನೂರು ಶಿವಶಂಕರಪ್ಪ, ಜಾತಿ ಗಣತಿ ಬಿಡುಗಡೆ ಬಗ್ಗೆ ಸಿಎಂ ಹೇಳಿಕೊಂಡು ಓಡಾಡ್ತಿದ್ದಾರೆ, ವರದಿ ಜಾರಿ ಮಾಡಲಿ, ಆ ಬಳಿಕ ಮಾತನಾಡ್ತೀನಿ ಅಂದ್ರು. ಅಲ್ಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಎಲ್ಲ ಗೊತ್ತಿಲ್ಲ, ಕೇಳಿಲ್ಲ ನಾನು ಬೇರೆ ಕೆಲಸಕ್ಕೆ ಆ ಕೆಲಸಕ್ಕೆ ಹೋಗಿಲ್ಲ. ಅದೇ ಜಾತಿ ಗಣತಿನ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸಿಎಂ ಅವರು ಕೂಡ ಏನು ಮಾಡಲಿ ನೋಡಂತ. ನಿಮ್ಮ ನಿಲುವೇನಿದೆ ಸರ್? ನಿಮ್ಮ ನಿಲುವೇನಿದೆ ಸರ್ ಅಂತ ಆಮೇಲೆ ಈ ನಡುವೆ ವರದಿಯಲ್ಲಿನ ಜಾತಿವಾರು ಜನಸಂಖ್ಯೆಯ ಅಂಕಿ ಸಂಖ್ಯೆ ವಿವರ ಮತ್ತೆ ಸೋರಿಕೆಯಾಗಿರುವುದು ದೊಡ್ಡ ಸದ್ದು ಮಾಡ್ತಿದೆ. 2011ರ ಜನಗಣತಿ ಪ್ರಕಾರ ರಾಜ್ಯದ ಜನಸಂಖ್ಯೆ 6,30,00,000 ಇದ್ದು, ಈ ಪೈಕಿ ಸರಿಸುಮಾರು 6 ಕೋಟಿ ಜನಸಂಖ್ಯೆ ಸಮೀಕ್ಷೆಯ ವ್ಯಾಪ್ತಿಗೆ ಬಂದಿದೆ ಎನ್ನಲಾಗಿದೆ. ಸೋರಿಕೆಯಾಗಿರುವ ಮಾಹಿತಿ ಪ್ರಕಾರ ಕುರುಬ ಸಮುದಾಯವನ್ನ ಅತ್ಯಂತ ಹಿಂದುಳಿದ ಸಮುದಾಯ ಎಂದು ಘೋಷಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. 2015ರಲ್ಲಿ ನಡೆದ ಸಮೀಕ್ಷೆಯ ಸೋರಿಕೆಯಾದ ಮಾಹಿತಿಯಲ್ಲಿ ಏನಿದೆ, ಯಾವ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನ ಮೊದಲು ನೋಡೋಣ. ಸೋರಿಕೆಯಾದ ಜಾತಿ ಗಣತಿ ಅಂಕಿಅಂಶದ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,08,00,000 ಇದೆ. ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42 ಲಕ್ಷ ಇದೆ. ಇನ್ನು ಮುಸಲ್ಮಾನರು 75 ಲಕ್ಷ ಇದ್ದಾರೆ ಅಂತ ಹೇಳಲಾಗಿದೆ. ಹಾಗೇನೆ ಸೋರಿಕೆಯಾದ ಮಾಹಿತಿ ಪ್ರಕಾರ ಲಿಂಗಾಯತ ಸಮುದಾಯದ ಜನಸಂಖ್ಯೆ 73 ಲಕ್ಷ ಇದ್ರೆ, ಒಕ್ಕಲಿಗರು 70 ಲಕ್ಷ, ಕುರುಬ ಸಮುದಾಯದವರು 45 ಲಕ್ಷ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು 16 ಲಕ್ಷ ಮರಾಠ ಸಮುದಾಯದವರು, 14 ಲಕ್ಷ ಈಡಿಗ ಸಮುದಾಯ, 15 ಲಕ್ಷದಷ್ಟು ಜನಸಂಖ್ಯೆ ವಿಶ್ವಕರ್ಮ ಸಮುದಾಯದವರಿದ್ದಾರೆ ಅಂತ ಸೋರಿಕೆಯಾದ ಮಾಹಿತಿಯಲ್ಲಿದೆ. ಇನ್ನು ಬೆಸ್ತರು 14,50,000, ಬ್ರಾಹ್ಮಣರು 15 ಲಕ್ಷ, ಕ್ರೈಸ್ತರು 12 ಲಕ್ಷದಷ್ಟು ಜನಸಂಖ್ಯೆ ಇದೆಯಂತೆ. ಇನ್ನು ಗೊಲ್ಲ ಯಾದವ ಸಮುದಾಯ 10,50,000 ಇದ್ರೆ, ಉಪ್ಪಾರ 7 ಲಕ್ಷ, ಮಡಿವಾಳರ ಜನಸಂಖ್ಯೆ 7 ಲಕ್ಷ ಇದೆ ಎನ್ನಲಾಗಿದೆ. ಹಾಗೇನೆ ಅರೆ ಅಲೆಮಾರಿ 7 ಲಕ್ಷ, ಕುಂಬಾರರು 5 ಲಕ್ಷ, ತಿಗಳರು 5 ಲಕ್ಷ ಇದ್ದಾರೆ. ಅಂತಿಮವಾಗಿ ಸವಿತಾ ಸಮಾಜ 4,50,000 ಇದ್ರೆ, ಜೈನರು 3 ಲಕ್ಷದಷ್ಟು ಜನಸಂಖ್ಯೆ ಇದೆ ಅಂತ ಸೋರಿಕೆಯಾದ ಮಾಹಿತಿಯಲ್ಲಿದೆ. ಹೀಗೆ ಕಳೆದ 1 ವರ್ಷದಿಂದ ಜಾತಿ ಗಣತಿ ವರದಿ ಇವತ್ತು ಜಾರಿಗೆ ಬರುತ್ತೆ, ನಾಳೆ ಜಾರಿಗೆ ಬರುತ್ತೆ ಅನ್ನೋ ಊಹಾಪೋಹಕ್ಕೆ ಸರ್ಕಾರ ತೆರೆ ಎಳೆದಿದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾದರೂ ಏಪ್ರಿಲ್ 17ರಂದು ನಡೆಯಲಿರೋ ವಿಶೇಷ ಸಚಿವ ಸಂಪುಟದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು TV9 ಜೊತೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಮಾತನಾಡಿದರು. ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿ ಇದೆ, ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂದು ಕರೆದಿದ್ದೇವೆ ಎಂದಿದ್ದಾರೆ. ಹಿಂದುಳಿದ ಸಮುದಾಯ ಗುರುತಿಸೋಕೆ ಜಾತಿ ಮುಖ್ಯ ಆಗುತ್ತೆ ಎಂದಿದ್ದಾರೆ. ನಮ್ಮ ವರದಿನಲ್ಲಿ ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಉದ್ಯೋಗದಲ್ಲಿ ಎಷ್ಟು ಹಿಂದುಳಿದಿದ್ದಾರೆ, ಆಮೇಲೆ ಶೈಕ್ಷಣಿಕವಾಗಿ ಯಾವ ಸ್ಥಿತಿಗತಿ ಇದೆ, ಆಮೇಲೆ ಅವರು ಒಟ್ಟು ಕುಟುಂಬದ ಆಸ್ತಿ, ಆಮೇಲೆ ಚಿರಾಸ್ತಿಗಳು ಇರ್ತಕ್ಕಂಥದ್ದು, ಅವ್ರಿಗೆ ಸಿವಿಲ್ ಫೆಸಿಲಿಟೀಸ್ ಏನು ಸಿಕ್ಕಿದೆ, ಅವ್ರ ಊರಿಗೆ ರಸ್ತೆ ಇದೆಯೋ ಇಲ್ವೋ, ಬಸ್ಸಸ್ ಇದೆಯೋ ಇಲ್ವೋ, ಸ್ಕೂಲ್ಗಳು ಇದೆಯೋ ಇಲ್ವೋ, ಕುಡಿಯೋ ನೀರು ಇದೆಯೋ ಇಲ್ವೋ, ಅಡುಗೆ ಅನಿಲ ಇದೆಯೋ ಇಲ್ವೋ, ಇಂಥ ಎಲ್ಲ ವಿವರಗಳು ಸಾಧ್ಯ ಆದಷ್ಟು ನಾವು ಆ ಲೆಕ್ಕದಲ್ಲಿ ತೊಗೊಂಡು ಮಾಡಿರ್ತಕ್ಕಂಥದ್ದಪ್ಪ. ಅಂಕಿಅಂಶಗಳು ಆಧರಿಸಿ ನಮ್ಮದೇ ಆಗಿರ್ತಕ್ಕಂಥ ಶಿಫಾರಸುಗಳು ಮಾಡಿದ್ದೇವೆ. ಇಂತಿಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಇದು ಈ ವರ್ಷಗಳಾಗಿದೆಯಲ್ಲ, ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವಾಗ ಎಷ್ಟೊಂದು ಸಮೀಕ್ಷೆ ಮಾಡಿರ್ತೇವೋ ಬಂದಿರತಕ್ಕಂಥ ಅಂಕಿಅಂಶಗಳಿಗೆ ಈಗ ಪ್ರೊಜೆಕ್ಷನ್ ಅಂತ ಮಾಡ್ತಾರೆ. ಆ ಪ್ರೊಜೆಕ್ಷನ್ ಅಂತ ಮಾಡಿಕೊಂಡು ಈಗಿನ ಏನು ಅಳವಡಿಸ್ಬೇಕೋ ಅದನ್ನ ಅಳವಡಿಸ್ತಕ್ಕಂಥ ಕ್ರಮ ಇದೆ. ಹಿಂದೆ ಅನೇಕ ವರದಿಗಳು ಸುಮಾರು ವರ್ಷಗಳಾದಮೇಲೆ ಮಾಡಿರ್ತಕ್ಕಂಥದ್ದು ಹಲವಾರು ಕಾರಣಗಳಿಗೆ ಜಾರಿ ಕೊಡಲಿಕ್ಕಾಗಿರೋದಿಲ್ಲ.